ಹಲೋ ಫ್ರೆಂಡ್, ನಾನು ನಿಮ್ಮ ಸತ್ಯ ಹೋಮ್ ಡೇ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಹೊಲಕ್ಕೆ ಬಂದಿದ್ದೆ. ಅಲ್ಲಿ ಎಣ್ಣೆ ಸೊಪ್ಪು ಚೆನ್ನಾಗಿ ಚಿಗುರಿತು, ಹಂಗಾಗಿ ಕಿತ್ಕೋತಿದ್ದೀನಿ. ಮಳೆ ಬಂದಿದ್ದರಿಂದ ತುಂಬಾ ಚೆನ್ನಾಗಿ ಚಿಗುರಿದೆ ಎಣ್ಣೆ ಸೊಪ್ಪು. ಮಳೆ ಬಂದಿರೋ ವೆದರು ತುಂಬ ಚೆನ್ನಾಗಿದೆ ನೋಡಿ. ಮಿಕ್ಸ್ ಸೊಪ್ಪುಗಳು, ಕೆಂಪು ಸೊಪ್ಪು ಇದೆ, ಅದನ್ನು ನಾನು ಹಾಗೆ ಕಿತ್ಕೋತಿದ್ದೀನಿ. ಆಮೇಲೆ ಅನ್ಗೊನೆ ಸೊಪ್ಪು ಇದ್ರ ಜೊತೆಗೆ ನಾನು ಕಿತ್ಕೋತಿದ್ದೀನಿ. ಎಲ್ಲ ಮಿಕ್ಸ್ ಸೊಪ್ಪು ಸಾಂಬಾರು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಆಮೇಲೆ ದಂಟಿನ ಸೊಪ್ಪುಗಳು ಇದ್ದಾವೆ, ಅದನ್ನು ನಾನು ಈಗ ಕಿತ್ಕೋತಿದ್ದೀನಿ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು. ಮಳೆ ಬಂದಿದ್ದರಿಂದ ಚೆನ್ನಾಗೂ ಚಿಗುರಿದೆ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ 1.5 ಕಪ್ ಆಗೋಷ್ಟು ನಾನು ತೊಗರಿಬೇಳೆನ ಹಾಕ್ಕೋತಿದ್ದೀನಿ. ಅದಕ್ಕೆ ಚೆನ್ನಾಗಿ ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದಿದ್ದೀನಿ. ಅದಕ್ಕೆ ಎಷ್ಟು ನೀರು ಬೇಕೋ ಬೇಳೆ ಬೇಯೋದಕ್ಕೆ ಅಷ್ಟು ನೀರು ಹಾಕ್ಕೋತಿದ್ದೀನಿ. ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಟೊಮೊಟೊನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಿದ್ದೀನಿ. ಸೊಪ್ಪು ಕಿತ್ಕೊಂಬಂದ್ವಲ್ಲ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಅದನ್ನು ನಾನೀಗ ಕುಕ್ಕರ್ಗೆ ಸೇರಿಸ್ಕೊತಿದ್ದೀನಿ. ನೀರು ಇನ್ನೊಂಚೂರು ಕಮ್ಮಿ ಆಗಿತ್ತು, ಅದಕ್ಕೆ ನೀರು ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಒಂದು 4 ವಿಷಲು ಕೂಗಿಸ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇದು ಮಣ್ಣಿನ ಮಡಿಕೆಗೆ ಹಾಕ್ಕೋತಿದ್ದೀನಿ. ಅದರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ನಾನು ಹಾಕ್ಕೋತಿದ್ದೀನಿ. ಅದನ್ನು ಚೆನ್ನಾಗಿ ಮಸ್ಕೋತೀನಿ. ನಾನು ಮಸಿಗೆ ಕೋಲು ಇಟ್ಕೊಂಡಿದ್ದೀನಿ, ಅದರಲ್ಲೇ ಮಸ್ಕೋತೀನಿ. ಈಗ ಇದಕ್ಕೆ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಈಗಲೇ ಸೇರಿಸ್ಕೋತಿದ್ದೀನಿ. ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ರುಬ್ಬಾದ್ಮೇಲೆ ನಾನೀಗ ಇದಕ್ಕೆ ಒಗ್ಗರಣೆ ಕೊಡ್ತಿದ್ದೀನಿ. ಅದಕ್ಕೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ ತಕ್ಷಣ ಅರ್ಧ ಚಮಚದಷ್ಟು ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಾಸಿವೆ ಸಿಡಿದಿದೆ. ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಒಣಗಿದ ಮೆಣಸಿನ್ಕಾಯಿನೂ ನಾನು ಸೇರಿಸ್ಕೊಂಡಿದ್ದೀನಿ. ಅದು ಕಲರ್ ಬರೋ ತನಕ ಚೆನ್ನಾಗಿ ಬಾಡಿಸಿ ಇದು ಈಗ ಸೊಪ್ಪಿನ ಸಾಂಬಾರಿಗೆ ನಾನು ಈ ಒಗ್ಗರಣೆನ ಸೇರಿಸ್ಕೊತಿದ್ದೀನಿ. ಒಂಚೂರು ನೀರು ಕಮ್ಮಿ ಆಗಿತ್ತು, ಗಟ್ಟಿ ಇತ್ತು ಅಂತ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಬೇಳೆ ಬಸ್ತಿರೋದು ಇತ್ತಲ್ಲ, ಅದೇ ನೀರನ್ನೇ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ. ಈಗ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿ ಆಗಿದೆ. ಇದು ಮಿಕ್ಸ್ ಸಾಂಬಾರು ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇದು ಅನ್ನ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಸಾಂಬಾರು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗುತ್ತೆ ಈ ಸೊಪ್ಪಿನ ಸಾಂಬಾರು. ಇದು ರೈಸು ಮತ್ತು ಮುದ್ದೆ ಜೊತೆಗೆಲ್ಲ ತುಂಬಾ ಚೆನ್ನಾಗೂ ಇರುತ್ತೆ. ಇದಕ್ಕೆ 2 ಒಣಗಿಸಿರೋ ಮಾವಿನ ಹಣ್ಣು ನಾನು ಸೇರಿಸ್ಕೊಂಡಿದ್ದೀನಿ. ಈ ರೆಸಿಪಿನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.